ನಮ್ಮ ರಾಜ್ಯದಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಅದು ಇಂದಿರಾ ಕ್ಯಾಂಟೀನ್. ಧೂಳು ಹಿಡಿತಾ ಇದೆ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ. ಸಿಎಂ ಸಿದ್ದರಾಮಯ್ಯ ಅವರು ನೋಡಲೇಬೇಕಾದಂತ ಸುದ್ದಿ ಇದು. ಅನ್ನರಾಮಯ್ಯ ಅಂತ ಹೆಸರುವಾಸಿಯಾದವರು ಸಿದ್ದರಾಮಯ್ಯನವರು. ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತ ಕನಸು ಕಂಡವರು. ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು, ಇದರಿಂದ ಬಡವರಿಗೆ ಯೂಸ್ ಆಗುತ್ತೆ ಅಂತಾನೂ ಅಂದುಕೊಂಡಿದ್ರು. ಸಾಕಷ್ಟು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಕುರಿತಾಗಿ ನ್ಯೂಸ್ 18 ನಲ್ಲೇ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ. ಇಲ್ಲಿ ಇಂದಿರಾ ಕ್ಯಾಂಟೀನ್ ರೆಡಿ ಇದೆ, ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಎಲ್ಲಿ ಅಂದ್ರೆ ಅದಕ್ಕೆ ಉತ್ತರ ಚಿಕ್ಕೋಡಿ ಪಟ್ಟಣದಲ್ಲಿ 2 ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ, ಕಾಮಗಾರಿನೂ ಮುಗಿದಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಇಲ್ಲ. 1 ವರ್ಷ ಕಳೆದರೂ ಕೂಡ ಉದ್ಘಾಟನೆಯಾಗಿಲ್ಲ. ತಲೆ ಕೆಡಿಸ್ಕೊಳ್ತಾ ಇಲ್ಲ ಚಿಕ್ಕೋಡಿ ಪುರಸಭೆಯ ಅಧಿಕಾರಿಗಳು. ಧೂಳು ಹಿಡಿತಾ ಇದೆ. ಅಂದ್ರೆ ಬಡವರಿಗೆ ಉಪಯೋಗಕ್ಕೆ ಬರಬೇಕಾಗಿತ್ತು ಇಂದಿರಾ ಕ್ಯಾಂಟೀನ್. ಆದರೆ ಸದ್ಯಕ್ಕೆ ಎಲ್ಲ ತಯಾರಿಗಳಲ್ಲಿ ಆಗಿದ್ರೂ ಉದ್ಘಾಟನೆ ಭಾಗ್ಯವನ್ನ ಕಾಣದೆ ಧೂಳು ಹಿಡಿತಾ ಇದೆ, ಹಾಳಾಗ್ತಾ ಇದೆ. ಕ್ಯಾಂಟೀನ್ ಆವರಣದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದೀವಿ. ಯೂಸ್ ಇಲ್ಲ ಅಂತ ಹೇಳಿದ್ಮೇಲೆ ಸಹಜವಾಗಿ ಜನ ಬರ್ತಾ ಇದ್ದಾರೆ, ವಾಹನಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದಾರೆ. ಬಡವರಿಗೆ ಅತಿ ಕಡಿಮೆ ದುಡ್ಡಿನಲ್ಲಿ ಬೆಲೆಯಲ್ಲಿ ಸಿಗಬೇಕಾದಂಥ ಊಟ ತಿಂಡಿಯ ಒಂದು ಜಾಗ ಈಗ ಪಾರ್ಕಿಂಗ್ ಲಾಟ್ ಆಗಿ ಬದಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕೋ ಚಿಕ್ಕೋಡಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಮನಸ್ಸು ಮಾಡ್ತಿಲ್ಲ, ಅಥವಾ ಇಲ್ಲಿ ಇಂಥವರೇ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋ ರಾಜಕಾರಣ ಏನಾದರೂ ನಡೀತಾ ಇದೆಯಾ ಗೊತ್ತಿಲ್ಲ. ಈ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ಕೇಳೋಣ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳ ಹೊರತುಪಡಿಸಿ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಹಿಂದಿನ ಸರ್ಕಾರ ಅವಧಿಯೊಳಗೂ ನಡೆಸಿದರು. ಇಂದಿರಾ ಕ್ಯಾಂಟೀನ ಚಿಕ್ಕೋಡಿ ಒಂದು ಜಿಲ್ಲಾ ಲೆವೆಲ್ದ ಊರ. ಚಿಕ್ಕೋಡಿಗೆ ಅನ್ಯಾಯವಾಗಿ ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಕ್ಕಿಲ್ಲ. ನಾವು ಸಂಜೀವ್ ಬಡಿಗೇರ ಅವ್ರ ನೇತೃತ್ವದೊಳಗೆ ಹೋರಾಟ ಮಾಡಿದ್ರು. ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಒಟ್ಟು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ನಾವು ಹಿಡಿದು 2 ಕ್ಯಾಂಟೀನ್ಗಳ ತಂದು ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕೋಡಿಯಾಗ 2 ಕ್ಯಾಂಟೀನ್ ಇದ್ದಾರೆ. ಒಂದು ತಹಶೀಲ್ದಾರ್ ಆಫೀಸ್ ಎದುರಿಗೆ ಒಂದು ಮಾಡಿದ್ದಾರೆ, ಒಂದು ಹೆಸ್ಕಾಮ್ ಆಫೀಸ್ ಬಾಜುಕೊಂಡು ಮಾಡಿದ್ದಾರೆ. ಆದರೆ ಇದು ಇಂದಿರಾ ಕ್ಯಾಂಟೀನ್ ಆರಂಭ ಆಯ್ತದೆ, ಕಾಟಾಚಾರಕ್ಕೆ ಆರಂಭ ಮಾಡಿದಾರೋ ಏನೋ ಅನ್ನಿಸ್ಕೊತೈತಿ. ಯಾಕಂದ್ರೆ 1 ವರ್ಷ ಆಯ್ತು ತಯಾರಾಗಿ, ಲಕ್ಷಾಂತರ ರೂಪಾಯಿ ತೆರಿಗೆ ಹಣ, ಸರ್ಕಾರದ ಹಣ ಪೋಳ ಹಾಕೈತಿ. ಇನ್ನೂ ಇದು ಉದ್ಘಾಟನೆ ಭಾಗ್ಯಿಲ್ಲ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳ ಹೊರತುಪಡಿಸಿ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಹಿಂದಿನ ಸರ್ಕಾರ ಅವಧಿಯೊಳಗೂ ನಡೆಸಿದರು. ಇಂದಿರಾ ಕ್ಯಾಂಟೀನ ಚಿಕ್ಕೋಡಿ ಒಂದು ಜಿಲ್ಲಾ ಲೆವೆಲ್ದ ಊರ. ಚಿಕ್ಕೋಡಿಗೆ ಅನ್ಯಾಯವಾಗಿ ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಕ್ಕಿಲ್ಲ. ನಾವು ಸಂಜೀವ್ ಬಡಿಗೇರ ಅವ್ರ ನೇತೃತ್ವದೊಳಗೆ ಹೋರಾಟ ಮಾಡಿದ್ರು. ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಒಟ್ಟು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ನಾವು ಹಿಡಿದು 2 ಕ್ಯಾಂಟೀನ್ಗಳ ತಂದು ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕೋಡಿಯಾಗ 2 ಕ್ಯಾಂಟೀನ್ ಇದ್ದಾರೆ. ಒಂದು ತಹಶೀಲ್ದಾರ್ ಆಫೀಸ್ ಎದುರಿಗೆ ಒಂದು ಮಾಡಿದ್ದಾರೆ, ಒಂದು ಹೆಸ್ಕಾಮ್ ಆಫೀಸ್ ಬಾಜುಕೊಂಡು ಮಾಡಿದ್ದಾರೆ. ಆದರೆ ಇದು ಇಂದಿರಾ ಕ್ಯಾಂಟೀನ್ ಆರಂಭ ಆಯ್ತದೆ, ಕಾಟಾಚಾರಕ್ಕೆ ಆರಂಭ ಮಾಡಿದಾರೋ ಏನೋ ಅನ್ನಿಸ್ಕೊತೈತಿ. ಯಾಕಂದ್ರೆ 1 ವರ್ಷ ಆಯ್ತು ತಯಾರಾಗಿ, ಲಕ್ಷಾಂತರ ರೂಪಾಯಿ ತೆರಿಗೆ ಹಣ, ಸರ್ಕಾರದ ಹಣ ಪೋಳ ಹಾಕೈತಿ. ಇನ್ನೂ ಇದು ಉದ್ಘಾಟನೆ ಭಾಗ್ಯಿಲ್ಲ. ಇವರಿಗೆ ಒಂದು ಹೊತ್ತು ಊಟ ಮಾಡಲಂತ ಇಂದಿರಾ ಕ್ಯಾಂಟೀನ್ ರಾಜ್ಯ ತುಂಬದಾಗ ಎಲ್ಲ ರಾಜ್ಯ ಸರ್ಕಾರ ಎಲ್ಲ ಕಡೆ ಮಾಡೋದೈತಿ. ನಮ್ಮ ಭಾಗದಾಗ ಇಂದಿರಾ ಕ್ಯಾಂಟೀನ್ ಇಲ್ಲಾಗಿದ್ದು ರೀ. ನಾವು ಚಂದ್ರಕಾಂತಣ್ಣ ಇಂದಿರಾ ಕ್ಯಾಂಟೀನ್ ನಮ್ಮಲ್ಲಿ ಇಲ್ಲ, ಇಲ್ಲಿ ಮಾಡಿಸ್ಬೇಕು ವಿಚಾರ ಮಾಡಿದಾಗ ಸಾಕಷ್ಟು ಸರ್ತಿ ಮನವಿ ಕೊಟ್ಟಿದ್ರು. ಮನವಿ ಕೊಟ್ಟ ನಂತರ ಶಾಸಕರ ಅಧಿಕಾರಿಗಳ ಕೂಡಿ ಇದನ್ನು ನಿರ್ಮಾಣ ಮಾಡಿದಾರು. ಆದ್ರೂ ಈಗೆಲ್ಲ ರೆಡಿ ಐತ್ರಿ ಇದು. ಆದ್ರೂ ಅದು ಓಪನಿಂಗ್ ಮಾಡೋಕ್ಕೆ ತಯಾರಿಲ್ಲ. ಪಾಪ ಹಳ್ಳಿಯಿಂದ ಜನ ಬರ್ತಾರೆ, ಕೂಲಿ ಕಾರ್ಮಿಕರ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಮೀಪ ಇದ್ದಿದ್ದು ದವಾಖಾನೆ ಐತಿ, ಆಮೇಲೆ ಇಲ್ಲಿ ಸ್ಟೇಷನ್ ಐತಿ, DYSP ಆಫೀಸ್ ಐತಿ. ಇಲ್ಲೆಲ್ಲ ಬ್ಯಾಂಕ್ಗಳು ಹಳ್ಳಿಯಿಂದ ಕಾರ್ಮಿಕರು ಇಲ್ಲಿ ಕೆಲಸಕ್ಕಂತ ಬಂದಿರ್ತಾವೆ, ಊಟ ತರೋದಿಲ್ಲ, ಏನೇನಿಲ್ಲ. ಅದಕ್ಕೆ ಕಾರಣದಿಂದ ನಾವು ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗ ಕ್ಯಾಂಟೀನ್ ಉದ್ಘಾಟನೆ ಮಾಡಿರಿ, ಬಡವರು ಅನುಕೂಲ ಮಾಡ್ರಿ ಅಂತ ತಮ್ಮ ವಾಹಿನಿ ಮುಖಾಂತರ. ಇಲ್ಲಿ BO ಆಫೀಸ್ ಕಂಪೌಂಡ್ದೊಳಗಡೆ ಇಂದಿರಾ ಕ್ಯಾಂಟೀನ್ ಕಟ್ಟಿ ಸುಮಾರು 6 ತಿಂಗಳಾಯಿತು. ಮತ್ತು ಇದೇ ರೀತಿ KB ಕಂಪೌಂಡ್ದೊಳಗೆ ಇಂದಿರಾ ಕ್ಯಾಂಟೀನ್ ಕಟ್ಟಿ 1 ವರ್ಷ ಆಯಿತು. ಆದರೆ ಇದನ್ನು ಅನೇಕ ಭಾಳ ದಿನ ಆದರೂ ಕೂಡ ಇಲ್ಲಿವರೆಗೆ ಇದು ಓಪನಿಂಗ್ ಆಗಿಲ್ಲ. ಇದಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ಯಾರ ಸರ್ಕಾರ. ಇದು ಬಡ ಬಗ್ಗರಿಗಾಗಿ. ಮತ್ತು ಇಲ್ಲೇ ಮುಂದೆ ತಹಶೀಲ್ದಾರ್ ಆಫೀಸ್ ಅದ, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಅದ, ಜಿಲ್ಲಾ ಶೈಕ್ಷಣಿಕ ಜಿಲ್ಲಾ ಅದ ಚಿಕ್ಕೋಡಿ ಒಳಗಡೆ. ಇಲ್ಲೇ ತಾಲೂಕು ಶಾಲೆ ಅದ. ಅವ್ರಿಗೆ ಏನೋ ಮಧ್ಯಾಹ್ನ ಹಸು ಆಯ್ತು ಅಂದ್ರೆ ಒಂದು ಇಂದಿರಾ ಕ್ಯಾಂಟೀನ್ ಅದಪ್ಪ ಅಂತ ಒಂದು ಆಸೆ ಇತ್ತು. ಆದರೆ ಇವರು ಅನೇಕ ದಿನ ಆದರ್ಶೋದಕ್ಕೆ ಇಂದಿರಾ ಕ್ಯಾಂಟೀನ್ ಇದನ್ನು ಓಪನಿಂಗ್ ಮಾಡಲಿಕ್ಕೆ ತಯಾರಿ. ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಈಗ 2 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ರೆಡಿ ಇದೆ, ಆದರೆ ಉದ್ಘಾಟನೆ ಯಾಕೆ ಆಗ್ತಾ ಇಲ್ಲ? ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಉದ್ಘಾಟನೆಯಲ್ಲೂ ರಾಜಕಾರಣ ನಡೀತಾ ಇದೆಯಾ? ಏನ್ ಕತೆ ಇದು?
ಖಂಡಿತವಾಗ್ಲೂ ಶರ್ಮಿತಾ, ಏನಂತಂದರೆ ಚಿಕ್ಕೋಡಿ ಅಂತಂದರೆ ಈಗ ಜಿಲ್ಲಾ ಕೇಂದ್ರನ ಅಂತ ಕರೆಸ್ಕೊಳುತ್ತೆ. ಯಾಕಂತಂದರೆ ಈ ಒಂದು ಡಿವಿಷನಲ್ಲಿ ಸುಮಾರು 5 ತಾಲೂಕುಗಳು ಬರ್ತವೆ. ಇಲ್ಲಿ 2 ಇಂದಿರಾ ಕ್ಯಾಂಟೀನ್ಗಳು ಮಾಡಿದ್ದಾರೆ. ಆದರೆ 2 ಇಂದಿರಾ ಕ್ಯಾಂಟೀನ್ ಮಾಡಿದ್ರು ಸಹ ಒಂದೇ ಒಂದು ಕ್ಯಾಂಟೀನ್ ಕೂಡ ಇವತ್ತು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಇವತ್ತು ಹಣ ಖರ್ಚಾಗಿದೆ, ನೀರಿನ ವ್ಯವಸ್ಥೆ ಇದೆ, ವಿದ್ಯುತ್ ವ್ಯವಸ್ಥೆ ಇದೆ, ಬರೀ ರಿಬ್ಬನ್ ಕಟ್ ಮಾಡೋದು ಮಾತ್ರ ಬಾಕಿ ಇದೆ. ಆದರೆ ಇಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮನಸ್ಸು ಮಾಡ್ತಾ ಇಲ್ಲ, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇಲ್ಲ. ಇತ್ತ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ಬೋದು, ಪುರಸಭೆ ಅಧ್ಯಕ್ಷರಾಗಿರ್ಬೋದು, ಅವರು ಕೂಡ ಏನಂತಂದರೆ ಈ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬದಲಾಗಿ ಇವತ್ತು ಕಟ್ಟಡಗಳು ಸುಸಜ್ಜಿತವಾಗಿ ಕಟ್ಟಡಗಳು ರೆಡಿಯಾಗಿ ನಿಂತರೂ ಕೂಡ ಅದು ಸಾರ್ವಜನಿಕರಿಗೆ ಲಭ್ಯ ಆಗಬೇಕಾಗಿತ್ತು. ಬಡವರಿಗೆ ಅನ್ನ ಹಾಕುವಂಥ ಯೋಜನೆ ಇದು, ಬಡವರಿಗೆ ಯೋಜನೆ ರೂಪ ಸಿಗಬೇಕಾಗಿತ್ತು. ಆದರೆ ಇದು ಯಾವುದೂ ಕೂಡ ಇವತ್ತು ಇಲ್ಲಿ ಚಿಕ್ಕೋಡಿಯಲ್ಲಿ ಆಗ್ತಾ ಇಲ್ಲ. ಇಷ್ಟೊಂದು ಹಣ ಖರ್ಚು ಮಾಡಿ ನೀವು ಇಂದಿರಾ ಕ್ಯಾಂಟೀನನ್ನು ಕಟ್ಟಿಸಿದ್ರಿ, ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಕ್ಯಾಂಟೀನನ್ನು ಕಟ್ಟಿಸಿದ್ರಿ? ಇಷ್ಟು ನೀವು ಅದನ್ನು ಓಪನಿಂಗೇ ಮಾಡಲ್ಲ, ನೀವು ಅದನ್ನು ಉದ್ಘಾಟನೆ ಮಾಡಲ್ಲ ಅಂದರೆ ಅದನ್ನು ಖರ್ಚು ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಅಟ್ಲೀಸ್ಟ್ ಸರ್ಕಾರದ ತೆರಿಗೆ ಹಣ ಆದರೂ ಉಳಿತಾ ಇತ್ತು ಅನ್ನುವಂಥ ಆಕ್ರೋಶಭರಿತವಾದಂಥ ಮಾತನ್ನೇ ಇವತ್ತು ಜನ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಭಾಗಗಳಿಂದ ಇವತ್ತು ಡಿವಿಷನ್ ಅಸಿಸ್ಟೆಂಟ್ ಡಿವಿಷನ್ ಆಫೀಸರ್ ಕಚೇರಿ ಇದೆ, ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ. ಬಡವರೇ ಬರುವಂಥದ್ದು ಇಲ್ಲಿ ತಮ್ಮ ಕಚೇರಿ ಕೆಲಸಕ್ಕಾಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕಾಗಿರ್ಬೋದು, ಬಡವರೇ ಆ ಒಂದು ಹೋಟೆಲ್ಗಳಿಗೆ ಹೋಗೋಕ್ಕಾಗದಂಥ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಹೋಗಿ ತಿನ್ನೋಕ್ಕೂ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶಭರಿತವಾದಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಈಗ ಆ ಕ್ಯಾಂಟೀನ್ ಉದ್ಘಾಟನೆ ಯಾಕೆ ಆಗ್ತಾ ಇಲ್ಲ ಅಂತ ನೋಡೋದಾದರೆ ಇವತ್ತು ಜನಪ್ರತಿನಿಧಿಗಳು ಮನಸ್ಸು ಮಾಡ್ತಾ ಇಲ್ಲ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಇಲ್ಲ, ಬರೀ ಸ್ವಚ್ಛತೆ ಮಾಡಬೇಕು, ರಿಬ್ಬನ್ ಕಟ್ ಮಾಡಿದ್ರೆ ಅದು ಉದ್ಘಾಟನೆ ಆಗಿ ರೆಡಿ ಆಗುತ್ತೆ. ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಸಾಕಷ್ಟು ಎದ್ದು ಕಾಣ್ತಾ ಇದೆ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮಂತ್ರಿಗಳನ್ನ ಕರೆಸಿ ಆ ಒಂದು ಕ್ಯಾಂಟೀನ್ಗಳನ್ನ ಉದ್ಘಾಟನೆ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅಧಿವೇಶನ ಮುಗೀತು, ಅಧಿವೇಶನ ಸಂದರ್ಭದಲ್ಲಾದರೂ ಅಟ್ಲೀಸ್ಟ್ ಉದ್ಘಾಟನೆ ಆಗುತ್ತೆ ಅಂತೇಳಿ ಜನ ಕಾಯ್ಕೊಂಡು ಕೂತರು. ಅಧಿವೇಶನ ಮುಗೀತು, ಅಧಿಕಾರಿಗಳು ಸಚಿವರು ಎಲ್ಲರೂ ಕೂಡ ತಮ್ಮ ಜಿಲ್ಲೆಗಳಿಗೆ ಹೋದರು, ತಮ್ಮ ಕಚೇರಿಗಳಿಗೆ ಹೋದರು. ಆದರೆ ಕ್ಯಾಂಟೀನ್ ಮಾತ್ರ ಉದ್ಘಾಟನೆ ಆಗಿದೆ, ಹಾಗೆ ಕೂಳ್ಕೊಂಡಿರ್ತಕ್ಕಂಥದ್ದು. ಶರ್ಮಿತಾ, ಈಗ ಸಾಕಷ್ಟು ಏನಂತಂದರೆ ಈಗಲೂ ಕೂಡ ಏನಂತಂದರೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ, ಕನಿಷ್ಠ ನೀವು ಸಚಿವರ ಬಿಟ್ಬಿಡಿ, ಅಟ್ಲೀಸ್ಟ್ ನೀವು ಸ್ಥಳೀಯ ಜನಪ್ರತಿನಿಧಿಗಳಾದರೂ ಈ ಒಂದು ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಲೋಹಿತ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.